ಪರಿಸ್ಥಿತಿ ಸಹಜ ಅದು, ಮಾತಾಡ್ತಿರ್ತಾರೆ. ಸಾಧ್ಯ ಆದರೆ ಇವ್ರಿಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಮಾಡಬೇಕಾಗಿದೆ ಇಷ್ಟೊಳಗೆ ಅಂತ ಹೇಳೋರು ಇದ್ದಾರೆ, ಮತ್ತು ಅವ್ರ ಕರ್ತವ್ಯನ ಹೌದು ಅಂತ ಹೇಳೋರು ಇದ್ದಾರೆ. ಜೊತೆಗೆ ನಮ್ಮಲ್ಲಿಯೂ ಸಹಿತ ಬಂದ ಪ್ರಕಾಶ್ ಭಾಗವಜ್ ಅಂತ ಇಲ್ಲಿಯ ಲೋಕಲ್ ಜನ ಅಥವಾ ಇಲ್ಲಿಯ ನಾಯಕರು ಸಹಿತ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಪ್ಪ ಆಗ್ಬೇಕ್ರಿ, ಇವ್ರ ಕೈ ಆಗಲಿಕ್ಕೆ ಮತ್ತೆ ಯಾವಾಗ ಆಗ್ತದೆ, ಇವರಿಂದ ಸಾಧ್ಯ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಮತ್ತು ಈ ಗೋಕಾಕ್ನಿಂದ ಸಾಕಷ್ಟು ಉಪಕಾರ ಮಾಡ್ಕೊಂಡಿದ್ದಾರೆ. ಗೋಕಾಕ್ ಜಿಲ್ಲೆ ಯಾಕೆ ಮಾಡಬಾರ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಡಾಡಿ ಡಾಕ್ಟರ್ ಅವರಾಗಿರ್ಬೋದು, ಪಟಗುಂದಿ ಡಾಕ್ಟರ್ ಅವರಾಗಿರ್ಬೋದು, ಗೋಕಾಕ್ ಮಟ್ಟದಲ್ಲಿ ಇನ್ನುಳಿದ ಅನೇಕರು, ಮುಂದೆ ಅದೇ ಕಾಲಕ್ಕೆ ಗಡಾದ ಅನ್ನುವಂಥ ನಾಯಕರು ನಮ್ಗೆ ಕೊಡ್ರಿ, ನಾವು ಬೇಗನೆ ಮಾಡ್ಕೊಂಬಂದು ಬಿಡ್ತೀವಿ ಅನ್ನುವಂಥ ಮಾತನ್ನು ನಿಮ್ಗೆ ನೀಗಲಿಲ್ಲ ಅದು ನಾವು ಮಾಡ್ತೀವಿ ಅಂತ ಗಡಾದವ್ರು ಹೇಳೋದನ್ನ ಮಾತು ಕೇಳಿದಾಗಂತೂ ಇನ್ನೂ ಪ್ರೆಷರ್ ಸತೀಶ್ ಅವ್ರ ಮೇಲೆ ಭಾಳಷ್ಟು ಆಗೋದ್ರಿಂದಾಗಿ ಅವರು ಸಹ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುದ್ದಿಗಳು ಬರ್ತಾ ಇದ್ದಾವೆ. ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಆದರೂ ಸಿದ್ದರಾಮಯ್ಯವ್ರಿಗೆ ಬಂದಂಥ ಪ್ರಾಬ್ಲಮ್ ಏನಪ್ಪ ಅಂದರೆ ಒಮ್ಮೆಲೆ 4 ಜಿಲ್ಲೆಗಳು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಅಥವಾ 5 ಜಿಲ್ಲೆಗಳು ಘೋಷಣೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಚಿಂತೆ ಅವ್ರಿಗೆ ಆಗಿದೆ. ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತೇಳಿ. ಯಾಕಂದ್ರೆ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಅದರಲ್ಲೂ ಲಕ್ಷ್ಮಣ ಸವದಿ ಮತ್ತು ನಮ್ಮ ರಮೇಶ್ ಕತ್ತಿ ಅವರು ಗೆಳತಿನ ಹೆಚ್ಚಾದಾಗ ರಮೇಶ್ ಕತ್ತಿ ಅವರು ಒಂದು ಕಡೆ ಬೈಲಹೊಂಗಲ್ ಅಥಣಿ ಚಿಕ್ಕೋಡಿ ಮಾರ್ರಿ ಜಿಲ್ಲಾ ಅನ್ನೋ ಮಾತುಗಳು ಕೇಳಿದಾಗ ಸಹಜವಾಗಿನ ಒಂದು ವೇಳೆ 2 ಜಿಲ್ಲೆಗಳನ್ನು ಮಾಡಿದರೆ ಅಂದರೆ ಗೋಕಾಕ್ ಮತ್ತು ಚಿಕ್ಕೋಡಿ ಮಾಡಿದರೆ ಅವರು ಅಥಣಿ ಒಂದು ಮಿನಿಸ್ಟರ್ ಮಾಡಿದ್ರೆ ಮಾತ್ರ ಉಳಿತಾರೆ ಸೌದಿಯವರು, ಇಲ್ಲ ಆದರೆ BJP ಜಿಗಿತಾರೆ ಅನ್ನೋಂಥ ವಾತಾವರಣ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇದೊಂದು ರೀತಿ ಎಂಥ ವಾತಾವರಣ ಆಗ್ಯದಪ್ಪ ಅಂದರೆ ಅಡ್ಕೋತಿನಲ್ಲಿ ಅಡಿಕ್ಷಕ್ಕಂಥ ಪರಿಸ್ಥಿತಿ ಸ್ವತಃ ಸಿದ್ದರಾಮಯ್ಯನವ್ರಿಗೆ ಹೌದು ಮತ್ತು ಸತೀಶ್ ಅವ್ರಿಗೂ ಹೌದು. ಸತೀಶ್ ಅವ್ರಿಗೆ ಏನು ಬೇಕಾಗಿಲ್ಲ, ಸಿದ್ದರಾಮಯ್ಯ ಇವರು ನಮ್ಮ ಸೌದಿಯವರು ಹೋದ್ರು ಹೋಗಲಪ್ಪ ಅನ್ನೋದು ಸ್ಥಿತಿಯೊಳಗಿದ್ದಾರೆ ಮಾನಸಿಕವಾಗಿ. ಅವರು ಕಾಂಗ್ರೆಸ್ನಲ್ಲಿ ಇರಬೇಕಂತ ಏನಿಲ್ಲ, ಅವ್ರು ತಿಳಿಯಲಿಲ್ಲ. ಒಟ್ಟಾರೆ ಇದೆಲ್ಲ ಏನಪ್ಪ ಒಂದು ವಿಚಿತ್ರ ಗೊಂದಲ ಆಗಿಬಿಟ್ಟದೆ ಇವತ್ತು. ಹೀಗಾಗಿ ಜನನೂ ಸಹಿತ ಈ 30ರೊಳಗೆ ಆಗ್ಬೇಕ್ರಿ, ಇಲ್ಲಾಂದ್ರೆ ಆಗೋದಿಲ್ಲ. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಹೇಳ್ಯದ ಅನ್ನುವಂಥ ಭಾವನೆಯನ್ನು ತಿಳಿದು